ಪಾಕಿಸ್ತಾನದಲ್ಲಿ ರಾಜಕೀಯ ಬಿಕ್ಕಟ್ಟು ಸರ್ಕಾರಕ್ಕೆ ದೊಡ್ಡ ತಲೆನೋವು ತಂದೊಡ್ಡಿದೆ. ಯಾವುದೇ ಕ್ಷಣದಲ್ಲೂ ಪಾಕ್ ಪ್ರಧಾನಿ ರಾಜಾ ಪರ್ವೇಜ್ ಅಶ್ರಫ್ ಹಾಗೂ ಇತರೆ 14 ಮಂದಿ ಬಂಧನವಾಗುವ ಸಾಧ್ಯತೆ ಇದೆ. ರೆಂಟಲ್ ಪವರ್ ಪ್ರಾಜೆಕ್ಟ್ ಹಗರಣ ಪ್ರಧಾನಿ ಅಶ್ರಫ್ಗೆ ಉರುಳಾಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಆತಂಕಗೊಂಡಿರುವ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ನೂತನ ಪ್ರಧಾನಿ ಆಯ್ಕೆಗೆ ಸಿದ್ಧತೆ ಮಾಡಿಕೊಂಡಿದೆ. ಅದಲ್ಲದೆ ಪಾಕ್ ಸರ್ಕಾರಕ್ಕೆ ಸೇನಾ ದಂಗೆಯ ಭೀತಿಯೂ ಶುರುವಾಗಿದೆ. ಈ ಮಧ್ಯೆ ಪಾಕಿಸ್ತಾನ ಸರ್ಕಾರ ಅಶ್ರಫ್ ಬಗ್ಗೆ ನೀಡಿರುವ ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವ ಚಿಂತನೆಯನ್ನು ನಡೆಸಿದೆ. ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಒಂದೆಡೆ ಸುಪ್ರೀಂ ಕೋರ್ಟ್ ಪಾಕ್ ಪ್ರಧಾನಿ ಬಂಧನಕ್ಕೆ ಆದೇಶ ನೀಡಿದರೆ, ಮತ್ತೊಂದೆಡೆ ಧರ್ಮಗುರು ತಾರ್ ಉಲ್ ಖಾದ್ರಿ ಪಾಕ್ ಸರ್ಕಾರದ ವಿರುದ್ಧ ತೊಡೆತಟ್ಟಿದ್ದಾರೆ. ಇವತ್ತು ಕೂಡ ಇಸ್ಲಾಮಾಬಾದ್ನಲ್ಲಿ ಬೃಹತ್ ರ್ಯಾಲಿ ಮುಂದುವರೆದಿದ್ದು ಸರ್ಕಾರದ ವಿರುದ್ಧ ಸಾವಿರಾರು ಜನರು ತಿರುಗಿ ಬಿದ್ದಿದ್ದಾರೆ. ಪಾಕ್ ಸರ್ಕಾರವನ್ನು ಟಾರ್ಗೆಟ್ ಮಾಡಿರೋ ಖಾದ್ರಿ ಬೇಡಿಕೆ ಈಡೇರಿಕೆಗೆ